ಇವತ್ತು ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಲೇಬೇಕು ಅಂತ ಇನ್ವೆಸ್ಟಿಗೇಷನ್ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಲಿದೆ. ವರದಿ ಸಮೇತ ಆಗಮಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ. ಇವತ್ತು ಮುಹೂರ್ತ ಫಿಕ್ಸ್ ಆಗಿತ್ತು, ಅದರಂತೆ ಇವತ್ತು ವರದಿ ಸಲ್ಲಿಕೆ ಕೂಡ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಾತಿ ಗಣತಿ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ ಜಯಪ್ರಕಾಶ್ ಹೆಗಡೆ. ವರದಿ ಸಲ್ಲಿಕೆ ಮಾಡ್ತೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಜಯಪ್ರಕಾಶ್ ಹೆಗಡೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾರೆ. ಜಾತಿ ಜನಗಣತಿಯ ವರದಿ ಅವರ ಕೈಯಲ್ಲಿರೋದು. ಸಿಎಂ ಕೈ ಸೇರುತ್ತೆ. ಎರಡು ಪ್ರಬಲ ಸಮುದಾಯದ ವಿರೋಧದ ಮಧ್ಯದಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕರು ಇದನ್ನ ವಿರೋಧ ಮಾಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯದರ್ಶಿ ಸದಸ್ಯ ಕಾರ್ಯದರ್ಶಿ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬಹಳ ದಿನಗಳ ನಂತರ ಅಂದ್ರೆ ವರ್ಷಗಳ ನಂತರ ವರದಿ ಸಾಕಷ್ಟು ಕುತೂಹಲ ಕೆಡಿಸಿರುವಂಥದ್ದು. ಇಂದು ಎಷ್ಟೊತ್ತು ವರದಿ ಸಲ್ಲಿಕೆ ಆಗ್ತಾ ಇದೆ ಸರ್? ಈಗ 2:45 ಸಲ್ಲಿಕೆ ಆಗುತ್ತೆ. ನಂತರ ಪ್ರೊಸೀಜರ್ ಹೆಂಗಿರುತ್ತೆ, ಯಾವ ರೀತಿ ಅಂತ ಸರ್? ಸರ್ಕಾರಕ್ಕೆ ಬಿಟ್ಟದು. ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ವಹಿಸುತ್ತೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ವರದಿ ಎಷ್ಟು ದಿನ ತೆಗೆದುಕೊಳ್ತು ತಯಾರು ಮಾಡೋದಕ್ಕೆ? ಯಾಕಂದ್ರೆ ಒಂದಷ್ಟು 2015ರಲ್ಲಿ ಆಕ್ಚುಲಿ ಅದು ಸರ್ವೆ ಶುರುವಾಗಿದ್ದು, ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ವರದಿ ಇರುವಂಥದ್ದು ಅಂದ್ರೆ ಒಂದಷ್ಟು ಆಕ್ಷೇಪಗಳು ಬಂದಿದ್ದು, ಮನೇಲೆ ಕುಳಿತುಕೊಂಡು ಮಾಡಿದ್ರು ಹಾಗೆ ಏನಿಲ್ಲ. ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಕೆ ಆಗ್ತಾ ಇದೆ. ಮತ್ತು ಇವ್ರು ನೋಡ್ತಾ ಇರ್ಬೋದು, ಸಾಮಾಜಿಕ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ವರದಿ ಪ್ರತಿಗಳ ಸಂಖ್ಯೆ 1, ಜನಜಾತಿ ಅವರ ಸಂಖ್ಯೆ ಸಂಪುಟ 1 ಅಂದರೆ ಈ ರೀತಿ ಒಂದು ಸಂಪೂರ್ಣವಾಗಿ ಬಂಡಲ್ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ನೀವು ಇದು ಒಟ್ಟು 2 ಬಂಡಲ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆಗೆ ಏನು ನಿರ್ಧಾರ ಮಾಡಿರುವಂಥದ್ದು. ಜೊತೆಗೆ ಜಾತಿ ಜನಗಣತಿ ವರದಿಯಿಂದ ಕೆಲವೇ ಹೊತ್ತಲ್ಲಿ 2:45ಗೆ ಈ ವರದಿ ಸಲ್ಲಿಕೆ ಆಗಲಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಜಯಪ್ರಕಾಶ್ ಹೆಗಡೆ ಅವರ ಮಾತು. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದ್ರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಸಿದ್ಧವಾಗಿರುವಂತಹ ವರದಿ. ಅದೇ ವರದಿಯನ್ನ ನಾವು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಟ್ ಈಗ ಪ್ರಶ್ನೆ ಇರೋದು, ಎಷ್ಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸರ್? 2:45. ಅದಕ್ಕೆ ನಾವು ಬೇಗ CM ಬರೋ ಮುಂಚೆ ನಾವು ಹೋಗ್ಬೇಕಾಗುತ್ತೆ. ಅಲ್ಲಿ ಏನೇನು ವಿವರಣೆ ಕೊಡ್ತೀರಿ ಅಂತ ಸರ್? ವಿವರಣೆ ಏನು ಕೊಡೋದಿಲ್ಲ, ವರದಿಯನ್ನು ಕೊಡ್ತೇವೆ ಅಷ್ಟೇ. ಅದನ್ನ ಅಂಗೀಕಾರ ಮಾಡುವಂಥದ್ದು ಯಾವಾಗ ಅಂತ? ಸರ್ಕಾರಕ್ಕೆ ಬಿಟ್ಟದ್ದು. ಕೇವಲ ಸ್ವೀಕೃತಿ ಮಾತ್ರ ಅಲ್ಲ, ಸ್ವೀಕೃತಿ ಮಾತ್ರ. ಇವತ್ತು ತೀರ್ಮಾನ ನಂತರ ಮಾಡ್ತಾರೆ ಸರ್ಕಾರ. ಸಂಜೆಗೆ ತಮ್ಮ ಅವಧಿ ಮುಗಿತಾ ಇದೆ ಸರ್. ನಾಳೆಯಿಂದ ಏನು? ನಾಳೆಯಿಂದ ನಮ್ದು ಪ್ರೈವೇಟ್ ವರ್ಕ್ ಹೋಗ್ತೀವಿ ನಾವು. ಆಯೋಗದಲ್ಲಿ ಇರ್ತೀರಿ? ನಾಳೆ ಏನ್ ಮಾಡ್ತೀನಿ ಅಂತ ನಾಳೆ ಹೇಳ್ತೇನೆ. ಓಕೆ, ರೈಟ್. ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ಮಾತು. ಈಗ ವರದಿ ಕೊಡೋಕ್ಕೆ ಬಂದಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ CMಗೆ ವರದಿ ಕೊಡ್ತೇವೆ. ವರದಿ ಕೊಡೋದು ಮಾತ್ರ ನಮ್ಮ ಕೆಲಸ, ಅಂಗೀಕಾರ ಮಾಡೋದು ಬಿಟ್ಟೋದು CMಗೆ ಬಿಟ್ಟ ವಿವೇಚನೆಗೆ ಅನ್ನೋದಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂದ್ರವಟ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಜಾತಿ ಗಣತಿಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಜಯಪ್ರಕಾಶ್ ಹೆಗಡೆ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆ ಅಧಿಕಾರಿಗಳು ಆಗಮಿಸಿದ್ದನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ದೊಡ್ಡದೊಂದು ಬಾಕ್ಸ್ ನಲ್ಲಿ ಆ ಜಾತಿ ಗಣತಿಯ ವರದಿಯನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದು 2010ರಿಂದಲೇ ಆರಂಭ ಆಗಿತ್ತಿದು. ಆದರೆ ಇಷ್ಟು ವಿಳಂಬವನ್ನ ಜಾತಿ ಗಣತಿ ಕಂಡಿರ್ತಕ್ಕಂಥದ್ದು. ಒಂದು ಕಡೆ ಜಾತಿ ಗಣತಿ ಬೇಕು ಬೇಡ ಎಲ್ಲ ವಿವಾದವನ್ನ 1.5 ದಶಕ ಕಾಲ ಕರ್ನಾಟಕ ಕಂಡಿದೆ. ಇದೀಗ ಅತ್ಯಂತ ಮಹತ್ವದ ಜಾತಿ ಗಣತಿಯ ವರದಿ ಅಂತೂ ಸರ್ಕಾರದ ಮುಂದೆ ಸಲ್ಲಿಕೆ ಆಗ್ತಾ ಇದೆ. ಸರ್ಕಾರ ಮುಂದೆ ಏನು ಮಾಡುತ್ತೆ ಅದನ್ನ ಇಟ್ಕೊಂಡು ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲದ ಪ್ರಶ್ನೆ. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲೇನೆ ಜಾತಿಗಳು ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ರಾಜಕಾರಣದಲ್ಲಿ ಒಂಥರ ಅನ್ಡಿನಯಬಲ್ ಫ್ಯಾಕ್ಟ್ ಅಂತೀವಲ್ಲ, ಆ ರೀತಿನಲ್ಲಿ ತಳ್ಳಿ ಹಾಕಲಾಗದಂತಹ ಒಂದು ಪಾತ್ರವನ್ನ ವಹಿಸ್ತವೆ. ಹಾಗಾಗಿ ಅದನ್ನ ನಾವು ಒಪ್ಪುತ್ತೀವೋ ಬಿಡ್ತೀವೋ, ಎಷ್ಟೇ ಜಾತ್ಯತೀತ ಅಂತ ಹೇಳಿದ್ರು ಕೂಡ ರಾಜಕಾರಣದಲ್ಲಿ ಜಾತಿ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು ತೆರೆಮರೆಯ ಸತ್ಯ. ಈಗ ಜಾತಿ ಗಣತಿಯನ್ನ ಮಾಡಲಾಗಿದೆ. ಯಾವ್ಯಾವ ಜಾತಿ ಪಂಗಡಗಳು ಎಷ್ಟಿದ್ದಾವೆ, ಏನು ಎತ್ತ ಅಂತ ಹೇಳುವಂಥದ್ದು ಪರಿಶಿಷ್ಟ ವರ್ಗಗಳ ಆಯೋಗ ಆ ಒಂದು ಗಣತಿಯ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದೆ. ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಅದನ್ನ? H.K. ಪಾಟೀಲ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಅವರು ಹೇಳಿದ್ದಾರೆ ಅದನ್ನ ಇಟ್ಕೊಂಡು ಅಧ್ಯಯನ ಮಾಡ್ತೀವಿ ಅಂತ. ಸೊ ಅಧ್ಯಯನ ಮಾಡಿ ಮತ್ತೇನ್ ಮಾಡ್ತಾರೆ? ಸರ್ಕಾರ ಅಫಿಷಿಯಲಿ ಹೇಳೋದಾದ್ರೆ ಅದು ಯಾವ್ಯಾವ ಹಿಂದುಳಿದ ಜಾತಿಗಳಿದ್ದಾವೆ ಅವರಿಗೆಲ್ಲ ಅನುದಾನಕ್ಕೆ ಮತ್ತೊಂದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಜಾತಿ ಗಣತಿ ಬೇಕಾಗತ್ತೆ ಅಂತ. ಆದರೆ
ಹಲವರ ಆರೋಪ ಏನು ಅಂತಂದ್ರೆ ಈ ಜಾತಿ ಗಣತಿಯನ್ನ ರಾಜಕೀಯ ಅಸ್ತ್ರವಾಗಿ ಬಳಸಲಾಗತ್ತೆ, ಚುನಾವಣೆ ಸಂದರ್ಭದಲ್ಲೇ ಯಾಕೆ ಇದನ್ನ ಸ್ವೀಕಾರ ಮಾಡಬೇಕು? ಈ ಒಂದು ಆರೋಪದಿಂದಾಗಿ ಇದೀಗ ಜಾತಿ ಗಣತಿಯ ವಿವಾದ ಭುಗಿಲೆದ್ದಿದೆ.